ಸ್ನೇಹಜೀವಿ, ಸರಳ ವ್ಯಕ್ತಿತ್ವ, ಯುವಕರ ಮಿತ್ರರು, ಸಂಘಟನಾ ಚತುರರು, ಅಪ್ಪು ಡ್ರಾಪ್ಸ್ ಮಾಲೀಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಏರೋವಳ್ಳಿ ವಾರ್ಡ್ನ ಬಿಜೆಪಿ ಅಧ್ಯಕ್ಷರಾಗಿರುವ ಶ್ರೀ ಶಿವಗಂಗೇಗೌಡರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಸ್ನೇಹಿತರು ಹಾಗೂ ಕಾರ್ಯಕರ್ತರುಗಳ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಏರೋಳಿ ವಾರ್ಡ್ 14ನೇ ನಂಬರ್ನ ಅಧ್ಯಕ್ಷರಾದ ವಸಂತ್ ಗೌಡ್ರದು ಹುಟ್ಟುಹಬ್ಬ ಇದೆ. ಅವರಿಗೆ ಶುಭ ಸಂದೇಶ ಏನಂದ್ರೆ, ಇನ್ನು ಮುಂದೆ ಇದೇ ರೀತಿ ಕಾರ್ಯಗಳು ಮುಂದಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ, ಅವ್ರಿಗೆ ರಾಜಕೀಯದಲ್ಲಿ ಒಳ್ಳೆ ಯಶಸ್ಸು ಕೀರ್ತಿ ಪಡೀಲಿ ಅಂತ ನಾವು ಕೇಳ್ಕೊಂತೀವಿ. ಏರೋವಳ್ಳಿ ವಾರ್ಡ್ ಶಿವಲಿಂಗೇಗೌಡರದ ಹುಟ್ಟುಹಬ್ಬ ಕಾರ್ಯಕ್ರಮ ಶುಭಾಶಯಗಳು. ಮತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ಇದೆ. ಮತ್ತು ಹೊಸ ಮುಖ ಆಗೋದ್ರಿಂದ ಎಲ್ಲ ಸಪೋರ್ಟ್ ಮಾಡಬೇಕು, ಮತ್ತು ಎಲ್ಲ ಬೆಂಬಲ ಕೊಡಬೇಕು. ಇಲ್ಲಿ BJP ಭದ್ರಕೋಟೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಸಹಕರಿಸಿದ್ರೆ ಮತ್ತು ಅತ್ಯುತ್ತಮ ಕೆಲಸ ಮಾಡೋದಕ್ಕೆ ಸಹಕಾರ ಸರ್. ಮತ್ತು ಶಿವಲಿಂಗೇಗೌಡರಿಗೆ ಹುಟ್ಟುಹಬ್ಬದ
ಶುಭಾಶಯಗಳು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರತಾಪ್, ಏರೋಹಳ್ಳಿ ವಾರ್ಡ್ 14 ಯುವ ಮೋರ್ಚಾ ಕಾರ್ಯದರ್ಶಿ. ಇವತ್ತು ನಮ್ಮ ಏರೋಹಳ್ಳಿ ವಾರ್ಡ್ನ ಬಿಜೆಪಿ ಅಧ್ಯಕ್ಷರ ಹುಟ್ಟುಹಬ್ಬ ಇದೆ. ಬೆಳಗಿನ ಸುಮಾರು ಕಸೆಗಳನ್ನ ಮಾಡಿದ್ರು, ಕಾರ್ಮಿಕರಿಗೂ ಸೇವೆ ಮತ್ತು ಸುಮಾರು ಕಿಟ್ಗಳನ್ನ ದಾನ ಎಲ್ಲ ಮಾಡಿ ಬರ್ತಡೇ ಮಾಡ್ಕೊಂಡಿದ್ದಾರೆ. ಅವರು ಜನಗಳ ಬರ್ತಡೇ ಅಂತೇಳಿ ಅವರು ಮಾಡ್ಕೋತಾರೆ ಹುಟ್ಟುಹಬ್ಬ ದಿನ. ಸೊ ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ವಸಂತ ಸರ್. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಉದ್ದೇಶದಂತ ಶ್ರೀಗಂಗೇಗೌಡರು, ನಮ್ಮ ವಸಂತಣ್ಣ ಅಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏರೋಹಳ್ಳಿ ವಾರ್ಡ್ ಅಧ್ಯಕ್ಷ ಆಗಿದ್ದಾರೆ. ಅವರು ಹೆಚ್ಚಿನ ರೀತಿ ಪಕ್ಷ ಸಂಘಟನೆ ಹೋರಾಟಗಾರರಾಗಿದ್ದಾರೆ. ಇದು ಭಗವಂತ ಒಳ್ಳೆಯದು. ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದ ವಸಂತರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ಈ ಹುಟ್ಟುಹಬ್ಬವನ್ನು ಏರವಳ್ಳಿ ವಾರ್ಡ್ನಲ್ಲಿ ನಮ್ಮ ವಸಂತರವರು ವಾರ್ಡ್ BJP ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ BJP ಮುಖಂಡರು ಎಲ್ಲರೂ ಸೇರಿಕೊಂಡು ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಹಾಗೆ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಹಾಗೂ ಬೆಸ್ಕಾಂ ಇಲಾಖೆಯವರಿಗೆ ಸನ್ಮಾನ ಮುಖಾಂತರ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಬಂದಂಥ ಎಲ್ಲ BJP ಕಾರ್ಯಕರ್ತರಿಗೂ ಶುಭ ಕೋರ್ತಾ, ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ನಮ್ಮ ವಾರ್ಡ್ನಿಂದ ಸಂಘಟನೆ ಮಾಡೋ ಮುಖಾಂತರ ನಾವು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತೀನಿ. ಕಾರ್ಯಕರ್ತರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಒಂದು ಶುಭಾಶಯ ಕೊಡ್ತೀವಿ ಸರ್. ಅದು ಏನು ಎಲ್ರಿಗೂ ನಮಸ್ಕಾರ. ಏನಿವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಒಂದು ವಾರದಿಂದ ಹುಡುಗರೆಲ್ಲ, ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಇದೊಂದು ಕಾರ್ಯಕ್ರಮ ಮಾಡಬೇಕು, ನೀವು ಮೊದಲೇ ಅಧ್ಯಕ್ಷರಾಗಿದ್ಮೇಲೆ ನೀವು ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು, ಹಂಗೆ ಹಿಂಗೆ ಅಂತ ಇದ್ರು. ಕೊನೆಗೆ ನನಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ಬೇಡ, ಏನಾರು ಆ ಥರ ಏನಾದರೂ ನಾವು ಇಷ್ಟು ಖರ್ಚು ಮಾಡಬೇಕು ಅನ್ನೋದು ಏನಾರು ಇದ್ದರೆ ಒಂದು ಅನಾಥಾಶ್ರಮಕ್ಕೋ ಮತ್ತು ಎಲ್ಲರೂ ಸಾಮಾಜಿಕವಾಗಿ ಏನೋ ಒಂದು ಒಳ್ಳೆ ಸೇವೆ ಮಾಡಬೇಕು, ಆ ಥರ ಕೆಲಸಗಳು ಮಾಡೋಣ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೆ ಇಲ್ಲ, ನಾವು ಮಾಡಲೇಬೇಕು, ನೀವು ಸುಮ್ಮನೆ ಇದ್ಬಿಡಿ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಇಡೀ ವಾರ್ಡ್ ಅಲ್ಲದೆ ಅಕ್ಕಪಕ್ಕ ವಾರ್ಡು ಮತ್ತು ಇಡೀ ಕ್ಷೇತ್ರದ ನಮ್ಮ ಯಶವಂತಪುರ ನಗರ ಮಂಡಲ ಏನಿದೆ ಆ ಎಲ್ಲ ಕ್ಷೇತ್ರದ 12 ವಾರ್ಡ್ ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ. ಬಟ್ ನನಗೆ ಹೇಳಬೇಕು ಅಂದರೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ವಾರ್ಡ್ ಅಧ್ಯಕ್ಷರು ಮಾಡಿರೋದು ನಮ್ಮ ಪಕ್ಷದಿಂದ, ಅದೊಂದು ತುಂಬ ಖುಷಿ. ಅದ್ರ ಜೊತೆಗೆ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನನಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಚಂದ್ರಕೃಷ್ಣ ಮತ್ತು ಗೆಳೆಯರ ಬಳಗ ಮತ್ತು ನಾವೆಲ್ಲರೂ ಒಗ್ಗೂಡಿ ತುಂಬ ಅದ್ದೂರಿಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಸರ್, GBA ಚುನಾವಣೆ ಕೂಡ ಬರ್ತೀವಿ. ಪಕ್ಷ ಸಂಘಟನೆ ಯಾವ ಥರ ನಡೀತಾ ಇದೆ ಸರ್? ಪಕ್ಷ ಸಂಘಟನೆಯಲ್ಲಿ ಈ ವಾರ್ಡಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ವಾರ್ಡು ಮನೆಗೂ ಅಧ್ಯಕ್ಷ ಯಾರು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಪ್ಲಸ್ ನಮ್ಮ ಪಕ್ಷದ ಜವಾಬ್ದಾರಿಯನ್ನ ನಾವು ಒಗ್ಗೂಡಿ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಸಂಘಟನೆ ಮಾಡ್ತೀವಿ. ಅತಿ ಹೆಚ್ಚು ನಾನು ಹೇಳ್ಬೇಕು ಅಂದ್ರೆ ನಮ್ಮ ವಾರ್ಡಲ್ಲಿ BJP ಬಿಟ್ರೆ ಬೇರೆ ಪಕ್ಷ ಇರಂಗ್ ಕಾಣಲ್ಲ ಇಲ್ಲಿ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅನ್ನೋದನ್ನು ನಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದೀನಿ. ವಸಂತ ಸರ್ಗೂ ಅಂತ ಕೂಡ ಅದು ಜನ ತೀರ್ಮಾನ ಮಾಡ್ತೀನಿ. ನಾನು ಆಕ್ಚುಲಿ ನನಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯಕರ್ತನಾಗೆ ಕೆಲಸ ಮಾಡ್ತೀನಿ. ಯಾವುದೇ ನನಗೆ ಆಸೆ ಆಮಿಷ ಯಾವುದು ನನಗಿಲ್ಲ, ಆಕಾಂಕ್ಷಿನೂ ಅಲ್ಲ. ಕೊನೆಗೆ ನಾವು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ಪಕ್ಷದ ಜವಾಬ್ದಾರಿನ ನಾನು ವಹಿಸ್ಕೊಂಡು ಕೆಲಸ ಮಾಡ್ತೀನಿ ಅಷ್ಟೇ.